ಒಂದು ವಾರದಲ್ಲಿ ಇಂಗ್ಲಿಷ್ ಓದೋದಕ್ಕೆ ಮತ್ತೆ ಬರೆಯೋದಕ್ಕೆ ಕನ್ನಡದಿಂದಲೇ ಕಲಿತೇವೆ ಅಂತ ಹೇಳಿದರೆ ನಂಬ್ತೀರಾ? ನಾನು ಕಲಿಸ್ತೀನಿ. ಕೇವಲ ಒಂದು ವಾರದಲ್ಲಿ ನಿಮಗೆ ಇಂಗ್ಲಿಷ್ ಓದೋದಕ್ಕೆ ಮತ್ತೆ ಬರೆಯೋದಕ್ಕೆ ನಾನು ಹೇಳಿಕೊಡ್ತೀನಿ. ಇದು ನಾನು ನಿಮಗೆ ಹೇಳ್ತಾ ಇರುವ ಚಾಲೆಂಜ್. ಒಂದು ವಾರ. ಇವತ್ತು ಈ ವಿಡಿಯೋ ನೋಡಿದ ಕೂಡಲೇ ಒಂದು ನೋಟ್ಸ್ ಪೆನ್ ತಂದಿಟ್ಕೊಂಡು ನಾನು ಹೇಳಿದ ಅಕ್ಷರನ ಇದೇ ರೀತಿಯಾಗಿ ನೀವು ಬರೆದುಕೊಳ್ಳಿ. ಒಂದು ವಾರ ಪ್ರಾಕ್ಟೀಸ್ ಮಾಡಿ. ಒಂದು ವಾರದ ನಂತರ ಹೇಗಾಗಿದೆ ಅಂತ ಹೇಳಿ ನೀವೇ ನನಗೆ ಮೆಸೇಜ್ ಮಾಡ್ತೀರಾ. ಓಕೆ, ಇವಾಗ ನೋಡೋಣ, ಡೈರೆಕ್ಟಾಗಿ ವಿಡಿಯೋಕ್ಕೆ ಹೋಗೋಣ. ಇವಾಗ ಕನ್ನಡದ ಅ ಅಕ್ಷರ ಬಂದಾಗ ನಾವು ಇಂಗ್ಲೀಷ್ನಲ್ಲಿ ಯಾವ ಲೆಟರನ್ನು ಬರಿಬೇಕು? ಎ. ಈ ಇಂಗ್ಲೀಷ್ನ ಎ ಲೆಟರ್ ಎನ್ನುವುದು ಕನ್ನಡದಲ್ಲಿ ಅ ಉಚ್ಚಾರಣೆ ಮತ್ತು ಎ ಉಚ್ಚಾರಣೆ ಮತ್ತು ಆ ಉಚ್ಚಾರಣೆ ಎರಡನ್ನೂ ಕೂಡ ಕೊಡುತ್ತೆ. ಇಂಗ್ಲೀಷ್ನ ಎ ಯಾವುದೆಲ್ಲ ಉಚ್ಚಾರಣೆ ಕೊಡುತ್ತೆ? ಒಂದು ಅ, ಇನ್ನೊಂದು ಎ, ಇನ್ನೊಂದು ಆ. ಆ್ಯಪಲ್, ಆನೆ. ಗೊತ್ತಾಯ್ತಾ? ನೀವು ಯಾವುದೇ ಈಗ ಆನೆ ಕನ್ನಡ ಶಬ್ದ, ಅದನ್ನೇ ಕನ್ನಡದಲ್ಲೇ ನೀವು ಇಂಗ್ಲೀಷ್ನ ಬರೋದನ್ನೇ ಫಸ್ಟ್ ಕಲ್ತ್ಕೊಳ್ಳಿ, ಆಯಿತಾ? ಇವಾಗ ಆನೆ ಬರಿಬೇಕಿದ್ರೆ ಆ, ಎ ಎನ್ ಇ ಅಂತ ಹೇಳಿ ಬರೋದು. ಓಕೆ, ಅ ಮತ್ತು ಆ ಬಂದಾಗ ಎ ಬರುತ್ತೆ. ಈ ಬಂದಾಗ ಐ ಬರುತ್ತೆ. ಈ ಬಂದಾಗ ಇಂಗ್ಲೀಷ್ನ ಐ ಬರುತ್ತೆ. ಐ ಬಂದಾಗ ನೀವು ಅದನ್ನು ಇ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು. ಓಕೆ, ಇವಾಗ ಈ ಡಬಲ್ ಇ ಬಂದಾಗ ಈ ಬಂದಾಗ ಅದು ನಾವು ಕನ್ನಡದಲ್ಲಿ ಈ ಅಂತ ಹೇಳಿ ಓದಬೇಕು, ಹಾಗೆ ಬರಿಬೇಕು. ಈ ಬಂದಾಗ ಅದು ಕನ್ನಡದಲ್ಲಿ ಈ ಆಗುತ್ತೆ. ನಂತರ ಊಗೆ ಇಂಗ್ಲೀಷ್ನ ಯಾವ ಲೆಟರ್ ಬರುತ್ತೆ? ಯು ಲೆಟರ್ ಬಂದಾಗ ಆವಾಗ ನೀವು ಅದನ್ನು ಊ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಹಾಗೆ ಕೆಲವೊಂದು ಸಲ ಅ ಉಚ್ಚಾರಣೆ ಕೂಡ ಕೊಡುತ್ತೆ. ಯಾವಾಗ? ಅಂಬ್ರೆಲ್ಲಾ ಈ ರೀತಿಯ ಅಕ್ಷರ ಬಂದಾಗ ಅದು ಅ ಉಚ್ಚಾರಣೆ ಕೊಡುತ್ತೆ, ಆದರೆ ಹೆಚ್ಚಾಗಿ ಊ ಉಚ್ಚಾರಣೆ ಕೊಡುತ್ತೆ. ನಂತರ ಊ ಅಕ್ಷರ ಬಂದಾಗ ಇಂಗ್ಲೀಷ್ನ ಡಬಲ್ ಓ ಬಂದರೆ ಅದನ್ನು ನಾವು ಊ ಅಂತ ಹೇಳಿ ಓದಬೇಕು, ಬರಿಬೇಕು. ನೆಕ್ಸ್ಟ್ ರುಗೆ ಯಾವ ಅಕ್ಷರ ಬರುತ್ತೆ? ಇಂಗ್ಲೀಷ್ನ ಆರ್ ಐ ಅಥವಾ ಆರ್ ಯು. ರುನ ಒತ್ತಕ್ಷರ ಯಾವುದು? ಇದು ಅಲ್ವಾ? ರುಗೆ ಈ ರೀತಿ ಒತ್ತಕ್ಷರ. ಈ ರೀತಿ ಒತ್ತಕ್ಷರ ಬಂದಾಗ ಆರ್ ಐ ಅಥವಾ ಆರ್ ಯು ಬರುತ್ತೆ. ಉದಾಹರಣೆಗೆ ಕೃಷ್ಣ ಆರ್ ಐ, ಟ್ರಸ್ಟ್ ಆರ್ ಯು, TRU ಟ್ರಸ್ಟ್, KRI ಕೃಷ್ಣ. ಗೊತ್ತಾಯ್ತಾ? ಕೆಲವೊಂದ್ಸಲ ಆರ್ ಐ ಕೊಡುತ್ತೆ, ಕೆಲವೊಂದ್ಸಲ ಆರ್ ಯು. ಇನ್ನು ಈ ಸಿಂಗಲ್ ಇ ಬಂದಾಗ ಯಾವ ಅಕ್ಷರ ಬರುತ್ತೆ ಕನ್ನಡದಲ್ಲಿ? ಎ ಮತ್ತು ಎ ಎರಡಕ್ಕೂ ಕೂಡ ಇ ಬರುತ್ತೆ. ಹಾಗೆ ಐ ಬಂದಾಗ ಎ ಐ ಬಂದಾಗ ಅದನ್ನು ನೀವು ಐ ಅಂತ ಹೇಳಿನೇ ಓದಬೇಕು, ಬರಿಬೇಕು. ನಂತರ ಇಂಗ್ಲೀಷ್ನ ಓ ಬಂದಾಗ ಕನ್ನಡದಲ್ಲಿ ಓ ಇವೆರಡಕ್ಕೂ ಸಹಿತ ಸಿಂಗಲ್ ಓ ಬರುತ್ತೆ. ಡಬಲ್ ಓ ಬಂದಾಗ ಊ ಬರುತ್ತೆ ಅಲ್ವಾ? ಸಿಂಗಲ್ ಓ ಬಂದಾಗ ಓ ಬರುತ್ತೆ. ಇನ್ನು ಓ ಯು ಅಥವಾ ಎ ಯು ಬಂದರೆ ಅದನ್ನು ನೀವು ಔ ಅಂತ ಹೇಳಿ ಓದಬೇಕು, ಬರಿಬೇಕು. ಅಥವಾ ಔ ಬಂದಾಗ ಓ ಯು ಅಥವಾ ಎ ಯು ಅಂತ ಹೇಳಿ ಬರಿಬೇಕು. ಇನ್ನು ಅಮ್ಗೆ ಎ ಎಮ್ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಿದೆ, ನಾನು ಮುಂದೆ ಮಾಡ್ತೀನಿ. ಓಕೆ, ಇವಾಗ ಅಹ ನೋಡೋಣ. ಎ ಬಂದಾಗ ಅಹ ಪದ ಬರುತ್ತೆ. ಇದು ತುಂಬ ಕಡಿಮೆ ಅಹ ಪದ ಇಂಗ್ಲೀಷ್ನಲ್ಲಿ ಬರೋದು. ಬಂದರೂ ಸಹಿತ ಅಹ ಬಂದಾಗ ಎ ಅಂತ ಬರೆಯುವುದು. ಇಲ್ಲಿಗೆ ನೀವು ಈ 15 ಅಕ್ಷರ ಕಲ್ತ್ಕೊಂಡ್ರೆ ನೀವು ಅರ್ಧ ಇಂಗ್ಲೀಷನ್ನು ಓದೋದಕ್ಕೆ ಮತ್ತು ಬರೆಯುವುದಕ್ಕೆ ಕಲ್ತ್ಕೊಂಡ್ರಿ ಅಂತಲೇ ಅರ್ಥ. ಹಾಗಾಗಿ ಈ 15 ಅಕ್ಷರಗಳನ್ನು ನೀವು ಮೊದಲು ಸರಿಯಾಗಿ ತಿಳ್ಕೊಳ್ಳಿ. ನೀವು ಆವಾಗ ಅಂದ್ಕೊಳ್ಬೋದು ನನಗೆ ಇಂಗ್ಲೀಷ್ ಓದೋದಕ್ಕೆ ಬರೆಯೋದಕ್ಕೆ 50% 50% ಅಷ್ಟು ಬರ್ತಾ ಇದೆ ನನಗೆ ಅಂತಲೇ ಅಂದ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಎಷ್ಟು ಈಸಿ ಅಂತ ಹೇಳಿ ಇಷ್ಟು ಅಕ್ಷರದ ಮೂಲಕ ಹೇಳ್ತೀನಿ. ಇವಾಗ ಕ ಆಗಬೇಕಿದ್ರೆ ಯಾವುದೆಲ್ಲ ಅಕ್ಷರ ಸೇರಿ ಕ ಆಗುತ್ತೆ? ಕ ಕೂಡಿಸು ಅ ಸಮ ಕ ಅಲ್ವಾ? ಆ ಕಗೆ ಕೆ ಬಂತು, ಕೂಡಿಸು ಅ ಅಂದರೆ ಎ ಅಲ್ವಾ? ಕೆ ಕೂಡಿಸು ಎ ಸಮ ಕ ಕೂಡಿಸು ಅ ಸಮ ಕ ಕೂಡಿಸು ಕೆ ಕೂಡಿಸು ಎ ಸಮ ಕ. ಗೊತ್ತಾಯ್ತಾ? KHA ಇಲ್ಲಿ ನಾವು ಮಹಾಪ್ರಾಣ ಅಂದರೆ ಒತ್ತಿ ಹೇಳ್ತೀವಿ ಅಲ್ವಾ? ಅದನ್ನು ನಾವು ಮಹಾಪ್ರಾಣ ಅಂತ ಹೇಳ್ತೀವಿ. ಆವಾಗ ಈ ಹೆಚ್ಚು ಅನ್ನೋ ಅಕ್ಷರ ಸೇರಿಕೊಳ್ಳುತ್ತೆ. KHA. ನೆಕ್ಸ್ಟ್ GA. ಗೆ ಜಿ ಬರುತ್ತೆ. ಕುಡಿಸು ಅ ಸಮ ಗ ಅಲ್ವಾ? ಹಾಗಾಗಿ ಜಿ ಕುಡಿಸು ಎ ಸಮ GA. ಘ ಇದು ಮಹಾಪ್ರಾಣ ಅಲ್ವಾ?
ಜಿ ಹೆಚ್ ಎ, ಗೆ ಜಿ, ಘಗೆ ಜಿ ಹೆಚ್, ಜಿ ಹೆಚ್ ಎ. ಇನ್ನು ಞ, ಇಲ್ಲಿ ಈ ಎನ್ ಜಿ ಎ ಅಂತ ಬರುತ್ತೆ, ಬಟ್ ಇದು ಇಂಪಾರ್ಟೆಂಟ್ ಅಲ್ಲ. ಞ ಮತ್ತು ಞ ಎರಡೂ ಕೂಡ ಇಂಗ್ಲೀಷ್ನಲ್ಲಿ ಇಂಪಾರ್ಟೆಂಟ್ ಅಲ್ಲ, ಅದ್ರ ಬದಲು ಬೇರೆ ಇವೆ. ಸೊ ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡಿ. ಇನ್ನು ಚ ಮತ್ತು ಛ ಇದೆರಡಕ್ಕೂ ಸಹಿತ ಸಿ ಹೆಚ್ ಎನೇ ಬರುತ್ತೆ. ಸಿ ಹೆಚ್ ಎ ಬಂದಾಗ ನೀವು ಅದನ್ನು ಚ ಅಂತ ಹೇಳಿ ಓದಬೇಕು. ಸಿ ಹೆಚ್ ಎ, ಚ ಮತ್ತು ಛ ಎರಡಕ್ಕೂ ಕೂಡ ಸಿ ಹೆಚ್ ಎನೇ ಆಗುತ್ತೆ. ಇನ್ನು ಜಗೆ ಜೆ ಎ, ಜ ಅಂದರೆ ಜೆ ಬರುತ್ತೆ. ಝಗೆ ಜೆ ಹೆಚ್ ಎ, ಝ. ಞ ಹೇಳಿದ್ನಲ್ಲ ಆವಾಗ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇವಾಗ ಟಗೆ ಟಿ ಎ, ಹಾಗೆ ಠಗೆ ಟಿ ಹೆಚ್ ಎ, ಟಗೆ ಟಿ ಎ, ಠಗೆ ಟಿ ಹೆಚ್ ಎ, ಡಗೆ ಡಿ ಎ, ಢಗೆ ಡಿ ಹೆಚ್ ಎ, ಡಗೆ ಡಿ ಎ, ಢಗೆ ಡಿ ಹೆಚ್ ಎ, ನಗೆ ಎನ್ ಎ. ಇವಾಗ ತಗೆ ಟಿ ಹೆಚ್ ಎ. ಕೆಲವರು ಏನು ಮಾಡ್ತಾರೆ, ತಗೆ ಟಿ ಎ ಬರೀತಾರೆ. ಅದು ಸರಿನೇ, ಬಟ್ ಜಾಸ್ತಿ ಟೈಮಲ್ಲಿ ಯೂಸ್ ಆಗೋದು ತಗೆ ಟಿ ಹೆಚ್ ಎನೇ ಅಂತ ಎಲ್ಲ ಸಮುದ್ರಲ್ಲೂ ಇರೋದು. ಹಾಗಾಗಿ ನೀವು ಕೂಡ ತಗೆ ಟಿ ಹೆಚ್ ಎ ಅಂತಲೇ ಬರುವುದು. ನಾನು ಕೂಡ ತಗೆ ಟಿ ಹೆಚ್ ಎ ಅಂತಲೇ ಹೇಳಿಯೇ ಯೂಸ್ ಮಾಡೋದು. ಥ ಇವು ಮೂರಕ್ಕೂ ಟಿ ಹೆಚ್ ಎ. ನಂತರ ಡಿ ಎ, ಡ ಮತ್ತು ದ ಎರಡಕ್ಕೂ ಕೂಡ ಡಿ ಎ, ಹಾಗೆ ಢ ಮತ್ತು ಧ ಇವೆರಡಕ್ಕೂ ಕೂಡ ಡಿ ಹೆಚ್ ಎ. ಡಿ ಹೆಚ್ ಎ ಬಂದಾಗ ಅದನ್ನು ನೀವು ಢ ಮತ್ತು ಧ ಅಂತ ಹೇಳಿ ಓದಬೇಕು. ನಂತರ ಎನ್ ಎ, ನ ಮತ್ತು ಣಗೆ ಎನ್ ಎ. ಇವಾಗ ಪಗೆ ಪಿ ಎ, ಫಗೆ ಪಿ ಹೆಚ್ ಎ ಬರುತ್ತೆ. ಕೆಲವೊಮ್ಮೆ ಎಫ್ ಎ ಬರುತ್ತೆ, ಕೆಲವೊಮ್ಮೆ ಎಫ್ ಹೆಚ್ ಎ ಬರುತ್ತೆ. ಅದು ಯಾವಾಗ ಅಂತ ಹೇಳಿ ನೆಕ್ಸ್ಟ್ ಹೇಳ್ತೀನಿ ನಾನು. ಬಗೆ ಬಿ ಎ, ಹಾಗೆ ಭಗೆ ಬಿ ಹೆಚ್ ಎ, ಮಗೆ ಎಮ್ ಎ. ಇವಾಗ ಯಗೆ ವೈ ಎ ಅಕ್ಷರ ಬರುತ್ತೆ. ವೈ ರ ಆರ್ ಎ, ಲ ಎಲ್ ಎ, ವಿ ಎ ಮತ್ತು ಡಬ್ಲ್ಯೂ ಎ. ಕೆಲವೊಮ್ಮೆ ವಿ ಎ ಬರುತ್ತೆ, ಕೆಲವೊಮ್ಮೆ ಡಬ್ಲ್ಯೂ ಎ ಬರುತ್ತೆ. ಆವಾಗ ನೀವು ಅಂತಲೇ ಓದಬೇಕು. ನಂತರ ಶಂಕರ ಶ ಮತ್ತು ಷಣ್ಮುಖ ಶ ಎರಡಕ್ಕೂ ಕೂಡ ಎಸ್ ಎಚ್ ಎನೇ ಬರುತ್ತೆ. ಎಸ್ ಎಚ್ ಎ. ನಂತರ ಸಗೆ ಎಸ್ ಎ, ಹಗೆ ಹೆಚ್ ಎ, ಲಗೆ ಎಲ್ ಎ. ಲ ಮತ್ತು ಲಗೆ ಎಲ್ ಎ ಆಯಿತು. ಇವಾಗ ಇದಿಷ್ಟು ಅಕ್ಷರ ನೀವು ಬರೆದಿಟ್ಕೊಂಡ್ರೆ ನೀವು ಇಂಗ್ಲೀಷ್ ಓದೋದು ಮತ್ತು ಬರೆಯುವುದು ಕಲ್ತ್ರೆ ಅಂತಲೇ ಅರ್ಥ. ಓಕೆ, ಇವಾಗ ನಾನೊಂದು ಶಬ್ದ ಹೇಳ್ತೀನಿ ನೋಡಿ. ಹೆಸರು ಗಣಪತಿ. ಗ ಕೆ ಜಿ ಎ, ನ ಕೆ ಎನ್ ಎ, ಪ ಕೆ ಪಿ ಎ. ತಿ ಆಗಬೇಕಿದ್ರೆ ಯಾವ ಅಕ್ಷರ? ತ ಕುಡಿಸು ಇ ಅಲ್ವಾ? ತಗೆ ಟಿ ಹೆಚ್, ಟಿ ಹೆಚ್. ಈಗೆ ಐ, ಟಿ ಹೆಚ್ ಐ ಆಯ್ತಲ್ವಾ? ಟಿ ಗಣಪತಿ, ಜಿ ಎ ಎನ್ ಎ ಪಿ ಎ ಟಿ ಹೆಚ್ ಐ. ಓಕೆ, ಷಣ್ವಿಕಾ. ಎಸ್ ಎಚ್ ಎ, ನ್ವಿ ಎನ್ ವಿ ಐ, ಕೆ ಎ, ಷಣ್ವಿಕಾ. ಇಲ್ಲಿ ನೋಡಿ, ನಾನು ಹೇಳಿದ್ದು ನಿಮಗೆಲ್ಲ ಅರ್ಥ ಆಯ್ತಾ? ನೋಡಿ, ತ ಕುಡಿಸು ಅ ಸಮ ತ ಆಗಿದ್ವು ಅಲ್ವಾ? ತ ಟಿ ಹೆಚ್ ಕುಡಿಸು ಅ ಕೆ ಎ, ತಗೆ ಟಿ ಹೆಚ್ ಎ, ತ ಆಯಿತು. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ನಾನು ಅಂದರೆ ಎ ಇಂದ ಶುರುವಾಗುವ ಕೆಲವೊಂದಿಷ್ಟು ಶಬ್ದನ ನಿಮ್ಮ ಮುಂದೆನೇ ಬರೆದು ಆ ವರ್ಡ್ಗೆ ಕರೆಕ್ಟಾಗಿ ಯಾವ ರೀತಿಯಾಗಿ ಬೇರೆ ಶಬ್ದ, ಬೇರೆ ಲೆಟರ್, ಬೇರೆ ಅಕ್ಷರ ಸೇರುತ್ತೆ ಅಂತ ಹೇಳಿ ನಿಮಗೆ ಕರೆಕ್ಟಾಗಿ ಇದೇ ರೀತಿ ಇವಾಗ ನಾವು ಗಣಪತಿನ ನಿಮಗೆ ಹೇಳಿದೆ ಅಲ್ವಾ, ಅದೇ ರೀತಿ ನಾನು ನಿಮಗೆ ಹೇಳಿ ಅರ್ಥನ ಮಾಡಿಸ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಜಾತಿ ಒತ್ತಕ್ಷರ ಮತ್ತು ವಿಜಾತಿ ಒತ್ತಕ್ಷರಕ್ಕೆ ಯಾವ ರೀತಿಯಾಗಿ ಇಂಗ್ಲೀಷ್ ಅಕ್ಷರ ಲೆಟರ್ ಬರುತ್ತೆ ಅಂತ ಹೇಳಿ ಕೂಡ ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.